ನೋಡಪ್ಪಯ್ಯ ಏಟೊಂದು ಫಾಸ್ಟಾಗಿ ಮಾಡ್ತಾವಳೆ. ಮಾವ ಆಯ್ತು. ಲೇ ಶಿವರಾಮ, ಈಟೊಂದು ಅವಸರದಲ್ಲಿ ಮಾಡಿ ಮುಗಿಸವಳೆ ಅಂದ್ರೆ ಬಾಯಿಗೆ ಬರ್ದಿದ್ದನ್ನೇ ಬರ್ದು ಮಡಗವಳ ಅಥವಾ ಸರಿಯಾಗಿ ಬರ್ದವಳ? ಸರಿಯಾಗಿ ನೋಡು. ಎಲ್ಲ ಸರಿಯಾಗದೆ ಕಣವ. ಇವಳು ಲೆಕ್ಕನ ಎಲ್ಲ ಸರಿಯಾಗೇ ಬರ್ದ್ಬಿಟ್ಟವಳೆ ಅಂದ್ಬಿಟ್ಟು ಆಮ್ಯಾಕೆ ಈ ಅಟ್ಟಿ ತಿಜೋರಿ ಬೀಗದ ಕೈನ ಇವಳಿಗೆ ಕೊಟ್ಬಿಟ್ಟಿಯ. ಇವತ್ತಲ್ಲ ನಾಳಿಕೆ ಅವಳ ಕೈಗೆ ಕೊಡ್ಬೇಕಲ್ವೇನವ? ಸರಿಯಾಗಿ ಹೇಳ್ದೆ ಅಪ್ಪಯ್ಯ. ಇಜ್ಜಿನ ಕೈಲಿ ಏನಾದ್ರು ಲೆಕ್ಕಾಚಾರ ಕೊಟ್ಬಿಟ್ರೆ ₹1 ಆ ಕಡೆ ಈ ಕಡೆ ಆಗಕ್ ಬಿಡಕ್ಕಿಲ್ಲ. ಈ ಅಟ್ಟಿಲ್ ನಾವೆಲ್ಲ ಇದ್ರುವೆ ತಿಜೋರಿ ಬೀಗ ಇವಳು ಕೊಡ್ತಿದೀಯಲ್ಲ, ಯಾವ್ದೇ ಕಾರಣಕ್ಕೂ ನಾ ಮಾತ್ರ ಬಿಟ್ಕೊಡಕ್ಕಿಲ್ಲ. ಗೌಡ್ರೆ, 1 ನಿಮಿಷ ಬಂದೆ. ಚಂಪಾ, ಏನಾಯ್ತು? ವಿದ್ಯಕ್ಕ, ಅದು ಚಂಪಾ, ಯಾಕೊಬ್ಳೆ ಕುತ್ಕೊಂಡು ಅಳ್ತಿ? ಏನಾಯ್ತು ಚಂಪಾ? ಏನೇ ಇದ್ರು ಧೈರ್ಯವಾಗಿ ಹೇಳು, ನಾನಿದ್ದೀನಿ. ಏನಿಲ್ಲ ಅಕ್ಕ, ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತದೆ, ತಡ್ಕೊಳಕ್ಕೆ ಆಗ್ತಿಲ್ಲ, ಅದಕ್ಕೆ ಅಳ್ತಿದ್ದೆ. ಅಯ್ಯೋ, ಅದ್ನ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ಸುಮ್ಕೆ ಹಿಂಗ ಅಳ್ಕೊಂಡ್ ಕೂತ್ರೆ ಅದ್ ಕಮ್ಮಿ ಆಯ್ತದೆ. ಇರು, ಹೊಸಿ ಬಿಸ್ನೀರಿಗೆ ಸೋಡಾ ಉಪ್ಪು ಹಾಕೊಂಡ್ ಬರ್ತೀನಿ, ಕುಡಿದ್ರೆ ಎಲ್ಲ ಕಮ್ಮಿ ಆಯ್ತದೆ. ಸುಳ್ಳುನ್ನ ನಂಬ್ಕೊಂಡು ನೋವು ಕಡಿಮೆ ಮಾಡಕ್ ಬಿಸ್ನೀರ್ ತರ್ತೀನಿ ಅಂತ ಹೋದ್ರು. ನಾನೇನಾದ್ರೂ ನಿಜ ಹೇಳಿದ್ರೆ ವಿದ್ಯಾಕ್ಕ ಸಹಾಯ ಮಾಡ್ಬೋದಲ್ವಾ? ಮೊದ್ಲು ಇದು ಕುಡಿ ತಕ್ಕ. ಇದನ್ನ ಕುಡಿ, ಆಮೇಕೇನಾದ್ರೂ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಆದತ್ತು. ಚಂಪಾ, ಏನೇ ಇದ್ರುವೆ ನನ್ ತವ ಹೇಳ್ಕೊ. ಸಹೋದರಿಯಾಗಿ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ವಿದ್ಯಕ್ಕ, ನಾನ್ ನಿಂತವ ಒಂದ್ ಸತ್ಯ ಹೇಳ್ಬೇಕು. ನಂತವ ಹೇಳ್ಕೊಳಕ್ಕೆ ಯಾಕೆ ಈಟೊಂದು ಯೋಚನೆ ಮಾಡ್ತಿದ್ಯಾ? ಏಳು ಅಂತ ಹೇಳ್ದೆ ತಾನೆ. ಅದೇನಾಯ್ತು ಅಂತ ಏಳು ಚಂಪಾ. ಅಕ್ಕ, ಅದು ಏಳು ಚಂಪಾ. ಅದು ನಾನುವೆ ಮತ್ತೆ ಗೌಡ್ರೆ, ನಾನ್ ಇಲ್ಲಿವ್ನಿ. ವಾ ಅಮೇ, ನೀನಿಲ್ಲಿದಿ? ನಿಂತವ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಒಟ್ಟಿ ಎಲ್ಲ ಅಡ್ಡಾಡ್ತಿದ್ದೆ ನೋಡು. ಹೌದೇ, 1 ನಿಮಿಷ ಇರಿ, ಬಂದೆ. ಚಂಪಾ, ಅದೇನು ಅಂತ ಹೇಳು. ಏನಿಲ್ಲ ಅಕ್ಕ, ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕನ್ಸ್ತು. ಆಟೆ ತಾನೆ. ಇನ್ ಮುಂದಕ್ಕೆ ನಮ್ಮಿಬ್ರು ಮಧ್ಯೆ ಈ ಸಾರಿ ಥ್ಯಾಂಕ್ಸು ಯಾವ್ದು ಇರಬಾರ್ದು. ಸರಿ, ನಾನ್ ನಿನಗೆ ಆಮ್ಯಾಗ ಸಿಗ್ತೀನಿ. ನೀನ್ ಬಿಸ್ನೀರ್ ಕುಡಿದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಸುಧಾರ್ಸ್ಕೊ, ಸರಿನಾ?
ವಿದ್ಯೆ ಕುಂತವ ನಾನು ಸುಭಾಷ್ ಪಿರೂತಿ ಮಾಡ್ತಿರೋದು ಹೇಳ್ಬಿಡ್ಬೇಕಿತ್ತು, ಆದ್ರೆ ಹೇಳಕ್ಕೆ ಆಯ್ತಿಲ್ವಲ್ಲ. ಗೌಡ್ರೆ ಸುಮ್ಕೆ ಕರ್ಕೊಂಡ್ ಬಂದ್ರೆ ಹೆಂಗೆ? ಏನ್ ತಂದಿದ್ದೀರಾ ಅಂತ ಹೇಳಿ ಗೌಡ್ರೆ. ಹಿಂಗೆ ಅಂತ ಏನೋ ತಂದೀವ್ನಿ, ಕೂತ್ಕೊಳ್ಳಮ್ಮೆ. ತಗೊಳಮ್ಮೆ, ಅದೇನು ಅಂತ ನೀನೇ ತೆಗೆದು ನೋಡು. ಯೋನ್ ಗೌಡ್ರೆ ಇದು? ತಗೊಳಮ್ಮೆ. ಗೌಡ್ರೆ ಈಗ ಆಗಿದ್ದನ್ನ ತಕೊಂಬಂದ್ರಿ? ಅದೇಯ, ನೀನ್ ಲಾಯರ್ ಆಗ್ತೀನಿ ಅಂದಿದ್ರೆ ಕರಿ ಕೊಟ್ಟು ತಗೊಂಬತ್ತಾ ಇದ್ದೆ. ಆದ್ರೆ ನೀನ್ ಡಾಕ್ಟರ್ ಆಗ್ತೀನಿ ಅಂದಲ್ಲ, ಅದಕ್ಕೆ ಇದನ್ನ ತಕೊಂಬಂದೆ. ಯಾಕೆಂದ್ರೆ ಯಾವಾಗ್ಲೂ ಡಾಕ್ಟರ್ ಎಲ್ಲ ಇದನ್ನ ಕತ್ತಿಗೆ ಹಾಕೊಂಡಿರ್ತಾರಲ್ಲ, ಅದಕ್ಕೆ ತಗೊಂಬಂದೆ. ನಿನ್ಗಿಷ್ಟ ಐತೆ? ಬರೀ ಇಷ್ಟ ಅಲ್ಲ, ಸಾನೇ ಇಷ್ಟ ಆಯ್ತು ನಮ್ಮ ಅಪ್ಪನ ಅಳಿಮಯ್ಯ. ಅದ್ ಸರಿ ಗೌಡ್ರೆ, ಈಗ ಯಾಕೆ ಇದನ್ ತಕೊಂಬಂದ್ರಿ? ಅದು ನಿನ್ ಲೆಕ್ಕಾಚಾರ ಮಾಡಕ್ಕೆ ನಮ್ಮ ಅಪ್ಪ ಹಿಂಗ್ ಸಹಾಯ ಮಾಡ್ದೆ ಅಲ್ವೇ, ಅದಕ್ಕೆ ನಿಂಗೆ ಏನಾರ ತಕೊಂಬಂದ್ ಕೊಡ್ಬೇಕು ಅನ್ಸ್ತು. ಅದಕ್ಕೆ ಯೋಚನೆ ಮಾಡಿ ಇದನ್ನ ತಕೊಂಬಂದೆ. ಅಲ್ಲ ಕಣಮ್ಮೆ, ಇದು ಕೆಲಸ ಮಾಡ್ತದೋ ಇಲ್ವೋ ಒಂದ್ಸತಿ ನಾನು ಎದೆ ಬರ್ತಾ ಚೆಕ್ ಮಾಡಿ ಹೇಳಮ್ಮೆ. ಈಗೇನು ನಾನ್ ಚೆಕ್ ಮಾಡ್ಬೇಕು ತಾನೇ? ಸರಿ. ಅಮ್ಮಿ, ಈ ಡಾಕ್ಟ್ರು ಉಸಿರು ಒಳಗ್ ತಕೊಂಡು ಆಚೆ ಬಿಡಿ ಅಂತ ಹೇಳ್ತಾರಲ್ಲ, ಹಂಗೆ ಹೇಳಕ್ಕಿಲ್ವೇ? ಗೌಡ್ರೆ ನೀನ್ ಡಾಕ್ಟರ್ ಆದ್ಮೇಲೆ ಹಂಗೆ ತಾನೇ ಹೇಳ್ಬೇಕು. ಏಳಮ್ಮೆ. ಹೇಳಕ್ಕಿಲ್ಲ ಅಂದ್ರೆ ನೀವು ಬಿಟ್ಟಿರೆ. ಸರಿಯಾಗಿ ಉಸಿರಾಡಿ, ಜೋರಾಗಿ ಉಸಿರು ತಕ್ಕಳಿ. ಈಗ ಬಿಡಿ. ಅಮ್ಮಿ, ಈಗ ಕೇಳಿಸ್ತದೆ? ಲಬ್ ಡಬ್ ಅಂತ ಸತ್ಕಿ ಹೊಳ್ತೈತೆ. ನಿಂಗ ಹಂಗ್ ಕೇಳಿಸ್ತೆ? ಗೌಡ್ರೆ ಹೃದಯ ಹಂಗೆ ತಾನೇ ಬಡ್ಕೊಳ್ಳೋದು. ಇಲ್ಲ ಕಣಮ್ಮಿ, ನನ್ ಹೃದಯ ಬೇರೆನೆ ಬಡ್ಕತದೆ. ಹಂಗೆ ಇನ್ನೊಂದ್ಸತಿ ಸರಿಯಾಗಿ ಕೇಳಿಸ್ಕೊ. ಹೋಗಿ ಗೌಡ್ರೆ. ಇದ್ಯಾ ಅಂತ ಬಡ್ಕತದಲ್ವೇ ನಮ್ಮಿ? ಅಮ್ಮಿ, ನಿನ್ನ ಮೊದಲನೇ ಕಿತ ನೋಡಿದಾಗ್ಲು ಯಾಕೋ ನನ್ನ ಹೃದಯ ಹಂಗೆ ಬಡ್ಕತಾ ಇತ್ತು ಕಣಮ್ಮಿ. ಸರಿ ಕಲ್ಲ, ನಾನ್ ಹೇಳ್ದಟ್ ಮಾಡ್ ಸಾಕು. ನಾನ್ ನೋಡ್ಕತೀನಿ ಬಿಡು.
ಚಿಕ್ಕವ್ರೆ, ಲೆಕ್ಕಾಚಾರ ನಾನು ಹೇಳ್ದಷ್ಟು ಕಾಸು ತಂದಿದ್ಯಾ ತಾನೆ? 1,00,000 ತಂದಿವನಿ. ಇದ್ರ ಲೆಕ್ಕನ ಯಾವ್ದಕ್ ಬರಿಬೇಕು ಅಂತ ಆಮೇಲೆ ಹೇಳ್ತೀನಿ. ಆಮೇಲೆ ಬರಿ. ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಚಿಕ್ಕವ್ರೆ. ಈಗಾಗ್ಲೇ ಬೇಕಾದಷ್ಟು ಸುಳ್ಳು ಲೆಕ್ಕ ಬರ್ದಿದ್ದೀನಿ. ಅಪ್ಪಿ ತಪ್ಪಿ ಏನಾದ್ರು ಸಿಕ್ಕಾಯ್ಕೊಂಡ್ರೆ ಕಷ್ಟ ಆಯ್ತದೆ. ನೋಡ್ ಲೆಕ್ಕಾಚಾರ, ಈ ವ್ಯವಹಾರದ ಲೆಕ್ಕಾಚಾರ ನನ್ ಬಿಟ್ರೆ ಬೇರೆ ಇನ್ಯಾರು ನೋಡ್ಕೊಳಕಿಲ್ಲ. ಹಂಗೇನಾದ್ರೂ ನೋಡಿದ್ರುವೆ ಯಾರಿಗೂ ಆಟ ಸುಲಭವಾಗಿ ತಿಳಿಯಕ್ಕಿಲ್ಲ. ಅದ್ರ ಬಗ್ಗೆ ಎಲ್ಲ ನೀನ್ ಚಿಂತೆ ಮಾಡ್ಬೇಡ, ನಡಿ. ಚಿಕ್ಕವ್ರೆ, ಅದು ನಿಂಗ್ ಕಮಿಷನ್ ಬೇರೆ ಕೊಡ್ಬೇಕಲ್ವೇ? ತಕ, ನಾನ್ ಹೇಳ್ದಂಗೆ ಲೆಕ್ಕ ಬರಿಬೇಕು. ಆಯ್ತು ಚಿಕ್ಕವ್ರೆ, ನಾನು ಬರ್ತೀನಿ. ನಮ್ಮ ಹುಡುಗಿ. ಹಲೋ. ಸಾರಿ, ನಾನ್ ಕಾಲ್ ಮಾಡಿದ್ದು ಡಿಸ್ಟರ್ಬ್ ಆಯ್ತಾ? ಹೇ, ಹಂಗೇನಿಲ್ಲ ಕಣಂತ ಹೇಳಿ. ಯಾಕಂದ್ರೆ ನೀವಂತೂ ನನಗೆ ಕಾಲ್ ಮಾಡೋದೇ ಇಲ್ಲ ಅಲ್ವಾ, ಅದಕ್ಕೆ ಕೇಳ್ದೆ. ಪಾಪ ನೀವು ಬ್ಯುಸಿ ಇರ್ತೀರೇನೋ ಅಂತ ಹಾಗೆ ಕೇಳ್ದೆ. ಮಾಡಬಾರ್ದು ಅಂತ ಏನಿಲ್ಲ, ಹಿಂಗೆ ಕೆಲ್ಸಗಳಿರ್ತಾವಲ್ಲ, ಅದಕ್ಕೆ ಮಾಡ್ಲಿಲ್ಲ ಆಟೆ. ಅದ್ಬಿಡಿ, ಏನ್ ಸಮಾಚಾರ? ಅಂದ್ರೆ ಏನಾದ್ರೂ ಸಮಾಚಾರ ಇದ್ರೆ ಮಾತ್ರ ಕಾಲ್ ಮಾಡ್ಬೇಕಾ? ಹಾಗೆ ಕಾಲ್ ಮಾಡ್ಬಾರ್ದಾ? ಸುಮ್ಕೆ ಮಾತಿಗೆ ಹೇಳ್ದೆ ಆಟೆಯ. ನಿಮ್ ಮೇಲೆ ನಂಗೆ ತುಂಬಾ ಕೋಪ ಬಂದಿದೆ. ಅಲ್ಲ ಅಂತದ್ ನಾನ್ ಏನ್ ಮಾಡ್ದೆ? ಮತ್ತೆ ನಾನ್ ಮಾತ್ರ ನಿಮ್ಮನ್ನ ನೆನ್ಪು ಮಾಡ್ಕೋಬೇಕು, ನಾನ್ ನೆನ್ಪಾಗೋದೇ ಇಲ್ಲ ಅಲ್ವಾ? ನೀವು ನನ್ನ ತೆಪ್ಪು ತಿಳ್ಕೊಂಡಿದ್ದೀರಾ. ಈ ಸುಭಾಷಂಗೆ 24 ಗಂಟೆ ಬರೀ ನಿಮ್ದೇ ನೆನ್ಪೆಯ. ರಿಯಲಿ? ನೀವ್ ನಿಜ ಹೇಳ್ತಿದ್ದೀರಾ? ನಾನ್ ದಿಟ ಹೇಳ್ತೀನಿ ನಂದಿನಿ ಅವ್ರೆ. ನಿಮ್ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ, ನಾನು ಒಬ್ನೇ ಇದ್ದೀನಿ ಹೇಳಿ. ಏನಿಲ್ಲ, ಮತ್ತೆ ಫೋನ್ ರಿಂಗ್ ಆಗೋ ಶಬ್ದ ಕೇಳಿಸ್ತಿದೆ. ಓಹೋ, ಫೋನ್ ರಿಂಗ್ ಆಗಿದ್ದ? ಅದು ನಮ್ಮಮ್ಮ ಫೋನ್ ಚಾರ್ಜಿಗೆ ಹಾಕಿದ್ರು, ಅದು ರಿಂಗ್ ಆಯ್ತು. ಅದು ಸೌಂಡ್ ಬಂದ ಆಟೆಯ. ಅವ್ನ್ ರೂಮ್ನಾಗ ಒಬ್ನೇ ಅವನಲ್ಲ, ಆದ್ರೂ ಯಾಕೆ ನನ್ ಫೋನ್ ಎತ್ತುತ್ತಾ ಇಲ್ಲ? ಏನಾಗಿದ್ದದ ಅವನ್ಗೆ? ವಿದ್ಯಾ, ತಟ್ಟೆ ತುಂಬಕ್ಕೆ 9 ತಟ್ಟೆ ಬೇಕು. ಆಮೇಲೆ ಕಳಸ ತುಂಬಕ್ಕೆ ಒಂದ್ ದೊಡ್ಡ ತಟ್ಟೆ ಬೇಕು. ಅತ್ತೆ, ಇಲ್ಲಿ 9 ತಟ್ಟೆ ಅವೆ, ಸಾಕಲ್ವೇ? ಆರ್ತಿ ಗೀರ್ತಿ ಮಾಡಕ್ಕೆ ಬೇಕಾಯ್ತದೆ, ಒಂದೆರಡು ಎಕ್ಸ್ಟ್ರಾನೇ ಮಡಿಕ. ಸರಿ ಅತ್ತೆ. ಅವರೇ ಇದೆಲ್ಲ ಗಂಡಿನ ಮನೆಯವ್ರ ತಾನೇ ತರ್ಬೇಕು. ಅದಕ್ಕೆ ಕಣೆ ನಾವು ತಕೊಂಡೋಯ್ತಿರೋದು. ನಾವಲ್ದೆ ಇನ್ಯಾರು ತಗೊಂಡೋಗೋರು? ನಿಶ್ಚಿತಾರ್ಥ ಯಾರು ತಗೊಂಡೋದ್ರೆ ಏನಂತೆ? ಒಟ್ನಾಗ್ ನಿಶ್ಚಿತಾರ್ಥ ನಡೆಯೋದು ಮುಖ್ಯ ತಾನೆ. ಈಗ ನಮ್ಮ ಅಣ್ಣನ ಮದ್ವೆಗೂ ನಾವೇ ತಕೊಂಡ್ ಹೋಗಿದ್ದು. ಈಗ್ಲೂ ನಾವೇ ತಕೊಂಡೋದ್ರೆ ತಪ್ಪೇನದೆ? ಅದ್ ಸರಿ, ಇವಾಗ ನಾವ್ ತಕೊಂಡೋಗೋದ್ ಬೇಡ, ಬೀಗ್ರಿ ಮನೇಲೆ ತಗೋಬರ್ಬೇಕು ಅಂತ ಯಾರು ಹೇಳ್ದವ್ರು? ಅಲ್ಲ, ಎಲ್ಲಾನು ಯಾರ್ ತಕೊಂಡ್ ಹೋಗ್ಬೇಕು ಅಂತ ನೀವು ಚರ್ಚೆ ಮಾಡ್ತಿದ್ರಲ್ವೇ, ಯಾಕೆ ಅವರೇ ತರ್ಬೇಕಲ್ವೇ? ನೋಡಿ ಈಶ್ವರಿ,
ಈಗಲೇ ಇವನು ಬೀಗ್ರಟ್ಟೆಯವ್ರನ್ನ ಬಿಡ್ಕೊಡ್ತಾ ಇಲ್ಲ. ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ನಾಳೆ ಸಂಬಂಧ ಆಗೋರು ಅಂದ್ರೆ ಈಗ್ಲಿಂದನೇ ಎಲ್ಲ ನೋಡ್ಕೋಬೇಕಲ್ವೇ? ನೋಡಿ ಈಶ್ವರಿ, ನಮ್ ಸುಭಾಸ ದೊಡ್ಡ ಮನ್ಸ ಆಗ್ಬಿಟ್ಟ. ನನ್ ಮಗ ಯಾವತ್ತೂ ದೊಡ್ಡವನಾಗಿದ್ದಕ್ಕ, ಯಾರು ಗುರುತಿಸಿರ್ಲಿಲ್ಲ ಅಷ್ಟೇ. ಚಂಪ, ಅರ್ಶಿನ ಕುಂಕುಮನ ಒಳಿಕ್ ಇಟ್ಬಿಟ್ಟು ಪೂಜೆ ಸಾಮಾನು ಇಟ್ಟಿದ್ದೀನಿ, ಅಡಿಗೆ ಮನೆ ತಕಬಾ. ಅದ್ಯಾಕ್ಲ ಮದ್ವೆ ಗಂಡೆ ಗಾಬರಿ ಆಗಿದ್ಯಾ? ಹೌದಲ್ವೇ, ಸುಭಾಸನ್ನ ಯಾಕೋ ಟೆನ್ಷನ್ ಆಗೋರೆ. ಚಂಪನ್ ನೋಡ್ದಾಗೆಲ್ಲ ಟೆನ್ಷನ್ ಆಯ್ತಿರ್ತಾರಲ್ಲ. ನಮಸ್ಕಾರ ವಾಸಣ್ಣವ್ರೆ. ಏನಿಲ್ಲ ಕಣಪ್ಪ, ನನ್ನ ತಮ್ಮನ ಮಗನ ನಿಶ್ಚಿತಾರ್ಥ ಹೈಕಮಾಂಡ್ ಅವರೆಲ್ಲ ಬರ್ತಾವ್ರೆ. ಅವರೆಲ್ಲ ಬರೋಷ್ಟೊತ್ತಿಗೆ ನೀನು ಕಾರ್ಯಕ್ರಮಕ್ಕೆ ಬಂದ್ಬಿಡು. ಸರಿ ಸರಿ. ಇಡ್ಲೇ? ಭದ್ರ ಇದೆಯಾ? ಅಪ್ಪಯ್ಯ, ನಿಮ್ಮ ಮಾವನ್ಗೊಂದು ಫೋನ್ ಮಾಡ್ಕೊಡ್ಲಾ, ನಿಶ್ಚಿತಾರ್ಥಕ್ಕೆ ಕರೆದು ಬಿಡಮ್ಮ. ಅಪ್ಪಯ್ಯ, ನಾನು ಆಗ್ಲೇ ಫೋನ್ ಮಾಡಿ ಕರೆದಿವ್ ಬಿಡು. ನೀನ್ ಕರೆಯೋದು ಬೇರೆ ಕಲ್ಲ, ಬೀಗರು ಕರೀಲಿಲ್ವೇ ಅಂತ ಒಂದು ಮಾತು ಉಳ್ಕೊಂಡ್ಬಿಡ್ತದೆ. ಫೋನ್ ಮಾಡ್ಲಾ? ಸರಿ ಅಪ್ಪಯ್ಯ. ಓ, ಹೊಳಿಯಂದ್ರು ಫೋನ್ ಮಾಡವ್ರೆ. ಹೇಳಿ ಅಂದ್ರೆ ನಿನ್ನ ಅಳಿಯ ಅಲ್ಲ ಕಣಪ್ಪ, ಅವ್ರ ಅಪ್ಪ ಶಿವರಾಮೇಗೌಡ ಮಾತಾಡ್ತಾ ಇರೋದು. ಬಿಗ್ರೆ, ಗೊತ್ತಾಗ್ಲಿಲ್ಲ. ಸಂದಾಕಿದ್ದೀರಾ? ನಾವು ಸಂದಾಕಿದ್ದೀವಿ, ನೀವು ಸಂದಾಕಿದ್ದೀರಿ? ಹ್ಞೂ ಬಿಗ್ರೆ, ನಾವೆಲ್ಲರೂ ಸಂದಾಕಿದ್ದೀವಿ. ಏನಿಲ್ಲ ಚೆಲುವರಾಜ, ನನ್ನ ಮಗ ಸುಭಾಸ ಇದ್ದಾನಲ್ಲ, ಅವನು ನಿಶ್ಚಿತಾರ್ಥ. ನೀವೆಲ್ಲರೂ ತಪ್ಪದೆ ಬಂದ್ಬಿಡಿ. ಆಯ್ತು ಬಿಗ್ರೆ, ಆಗ್ಲೇ ಅಳಿಯಂದ್ರು ಫೋನ್ ಮಾಡಿ ಹೇಳಿದ್ರು, ಖಂಡಿತ ಬರ್ತೀವಿ. ನಿನ್ನ ಅಳಿಯ ಹೇಳ್ದ ಅಂತ ನಾನು ಹೇಳ್ದೇ ಇರಕ್ಕಾಗತ್ತೆ. ತಪ್ಪದೆ ಎಲ್ಲರೂ ಕುಟುಂಬ ಸಮೇತ ಬಂದ್ಬಿಡ್ಬೇಕು. ಸರಿ ಬಿಗ್ರೆ. ತೊಳ್ಳ ರತ್ನ ಅವ್ವ, ಒತ್ತಾರಿಕೆ ಎಲ್ರೂ ತಪ್ಪದೆ ನಿಶ್ಚಿತಾರ್ಥಕ್ಕೆ ಬರ್ಬೇಕು ಅಂತ ಬೀಗ್ರೆ ಫೋನ್ ಮಾಡಿದ್ರು. ಅವ್ರ ಆಟೋನ್ ಪಿರುತಿಯಿಂದ ಕರೆದ್ಮೇಲೆ ಹೋಗದೆ ಇರಕ್ಕಾಯ್ತದೆ? ನಾಳೆ ಒತ್ತಾರಕ್ಕೆ ಹೋಟೆಲ್ ರಜಾ ಮಾಡ್ಬಿಟ್ಟು ಎಲ್ರು ಹೋಗ್ಬಿಟ್ಟು ಬಂದ್ಬಿಡಮ್ಮ. ಇಲ್ಲಿ ಹೋಟ್ಲ್ ಮೇಲೆ ಒತ್ತಾರಿಕೆ ರಜಾ ಅಂತ ಬರ್ದು ಅಂಟಿಸ್ಬಿಡ್ಬೇಕು. ಹಂಗಾರೆ ನಾನು ಈಗ್ಲೇ ಬರ್ದು ಅಂಟಿಸ್ಬಿಡ್ತೀನಿ. ಓ, ಅಂಟಿಸೋ. ಸರಿ ಸರಿ, ಯಾವ್ದು ತೊಂದರೆ ಆಗ್ಬಾರ್ದು ಭದ್ರ, ಎಲ್ಲ ಸಂದಾಗ ನೋಡ್ಕೊ. ಸರಿ ಅಪ್ಪಯ್ಯ, ಬರ್ಮೆ. ಅಯ್ಯೋ, ವಸಂತಣ್ಣಗೆ ಫೋನ್ ಮಾಡ್ಲಿಲ್ವಲ್ಲ? ಇವಳಿಗೇನು ಗೊತ್ತಿಲ್ದೆಯ ಇಟ್ಟೆಲ್ಲ ಪ್ರಶ್ನೆ ಮಾಡವಳೆ. ಒಂದ್ ವೇಳೆ ನಂದಯ್ಯ ನಿಶ್ಚಿತಾರ್ಥ ಅಂತ ಗೊತ್ತಾದ್ರೆ ಸುಮ್ಕೆ ಬಿಟ್ಟಾಳೆ. ಇವಳನ್ನ ಹೆಂಗ್ ನಿಭಾಯಿಸೋದು? ಚಂಪಾ, ನಂಗೊಂದು ಸಹಾಯ ಮಾಡ್ತೀಯ? ಅದೇನ್ ಹೇಳು, ಮಾಡ್ತೀನಿ. ಏನಿಲ್ಲ, ವಾಷಿಂಗ್ ಮಿಷಿನ್ ಏನೋ ಕೆಟ್ಟೋಗದೆ ಅನ್ಸ್ತದೆ. ಅದಕ್ಕೆ ನನ್ನ ಹೊಸಿ ಬಟ್ಟೆನ ನಿಮ್ಮ ಅಟ್ಟಿತ ತೊಗೊಂಡೋಗಿ ತೊಳ್ಕೊಂಡು ತಗೊಂಬತ್ತೀಯ? ಆಟೆ ತಾನೆ, ಅಲ್ಲಿ ಮಡಗಿರು, ನಾನು ಆಮೇಲೆ ಹೋಯ್ತಾ ತಗೊಂಡೋಯ್ತೀನಿ.
ಅದು ಚಂಪಾ ನಂತ ಬಿದ್ದಿದ್ದ ಬಟ್ಟೆಲ್ಲ ಒಗ್ಯಕ್ ಹಾಕ್ಬಿಟ್ಟಿವ್ನಿ. ಸಂಜೆ ಹೊತ್ತಿಗೆ ಮಳೆ ಬಂದ್ಬಿಡ್ತದೆ. ಅದಕ್ಕೆ ನೀನ್ ಈಗ್ಲೇ ಹೋಗಿ ನಿಮ್ ಮಟ್ಟಿನಾಗ ಇದನ್ನೆಲ್ಲ ಒಗ್ದು ತಕ ಬಂದ್ಬಿಡು. ಸರಿ ಕೊಡು. ಒಂದ್ ನಿಮಿಷ. ದಿಟ ಹೇಳಿ, ಇವತ್ ನಿಶ್ಚಿತಾರ್ಥ ಆಯ್ತಿರೋದು ಯಾರ್ದು?